ಪ್ರತಿದಿನ ಭೈರವ ರಾಣಿಗೋಸ್ಕರ ನಾನು ಜನರ ಹತ್ರ ಬಯಸ್ಕೊತಾನೆ ಇರ್ತೀನಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವಿಡಿಯೋ ತುಂಬ ಅದ್ಭುತವಾಗಿರ್ತದೆ, ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಸೊ ಇವಾಗ ನಾನು ಹೋಟೆಲ್ನ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆದರೆ ಆಗ್ತಾಯಿದೆ. ಸೊ ಇವತ್ತಿನ ನಮ್ಮ ಪ್ರಯಾಣ ಬಂದುಬಿಟ್ಟು ಆಗ್ರಾಗಾದರೆ ಹೋಗ್ತಾ ಇದ್ದೀವಿ. ಒಂದು ತಾಜ್ ಮಹಲ್ ಆದರೆ ತೋರಿಸ್ತೀನಿ. ಮತ್ತು ಅದೇ ಥರ ಇವತ್ತಿನ ಒಂದು ರೈಡ್ ಬಂದುಬಿಟ್ಟು ನಮ್ಮ ಹೀರೋ ಡೆಸ್ಟಿನಿ 125cc ಬೈಕಲ್ಲಾದರೆ ಆಗ್ತದೆ. ಮತ್ತು ಅದೇ ಥರ ಹಿಂದೆ ಭೈರವ ರಾಣಿ ಆದರೆ ಇದ್ದಾರೆ. ಸೊ ಅವ್ರಿಗೆ ಹಿಂದೆ ಫಿಟ್ ಮಾಡಿಸ್ಕೊಂಡು ಇಲ್ಲಿ ಒಂದು ಕ್ಯಾರಿಯರನ್ನು ಸೊ ಇವತ್ತಿನ ನಮ್ಮ ರೈಡ್ ಆದರೆ ಸ್ಟಾರ್ಟ್ ಮಾಡಬೇಕು. ಸೊ ಮಾಡಿಬಿಟ್ವಿ, ಒಂದು ಲಾಕು ಎಲ್ಲ ಎಲ್ದೋಗಿತ್ತು, ಬೇರೆದಾದರೆ ಹಾಕಿ ಫಿಟ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಹೊರಡಬೇಕು ಇನ್ನು ಆಗ್ರಾ ಕಡೆಗೆ. ಸೊ ಇವತ್ತಿನ ನಮ್ಮ ಲೊಕೇಶನ್ ಬಂದುಬಿಟ್ಟು ಒಂದು ಆಗ್ರಾ 60 ಕಿಲೋಮೀಟ್ರ್ ಆದರೆ ಇದೆ ನೋಡಿ ಗೈಸ್. ಕಂಪ್ಲೀಟು ಮಥುರಾ. ನನಗೆ ಮೋಟೋ ವ್ಲಾಗಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ, ತುಂಬ ತೊಂದರೆ ಆಗ್ತಾಯಿದೆ ಗೈಸ್. ಗಾಡಿ ಸೈಡ್ಗೆ ಆದರೆ ಎಳಿತಾ ಇದೆ. ಸೊ ಕೆಲವು ಜಾಗಗಳಲ್ಲಿ ಯಾವ ಥರ ಹೋಟೆಲ್ಸ್ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಚೆಕ್ಔಟ್ ಟೈಮು ಬೆಳಗ್ಗೆ 6 ಗಂಟೆಗೆಲ್ಲ ತೊಗೊಂಡ್ಬಿಟ್ಟು ಅವರು ಆ್ಯಕ್ಚುಲಿ ಇರೋದು ಚೆಕ್ಔಟ್ ಟೈಮ್ 11 ಗಂಟೆಗೆ ಇರ್ತದೆ. ನಾವು ಟೂರಿಸ್ಟ್ ಅಂತ ಹೇಳಿದ ತಕ್ಷಣ ಅವರು ಚೆಕ್ಔಟ್ ಟೈಮ್ 6 ಗಂಟೆಗೆ ಹೇಳ್ಬಿಟ್ಟು ನಿಮ್ಮ ಚೆಕ್ಔಟ್ ಟೈಮ್ ಆಗೋಗಿದೆ, ನಾವು ಕಾಮನಾಗಿ ಎದ್ದೊಳ್ಳೋದು 7 ಗಂಟೆಗೆ ಎದ್ದೊಳ್ತೀವಿ, ನಿಮ್ಮ ಚೆಕ್ಔಟ್ ಟೈಮ್ ಆಗೋದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ 300-400 ಆ ಥರ ತೊಗೊಂಡಿದ್ದಾರೆ ಗೈಸ್ ನನ್ನ ಹತ್ರ. ಲದ್ದಾಖಲ್ಲಿ ನಾನು ತಾಂಗ್ ವಿಲೇಜ್ವರೆಗೂ ಹೋಗಿದ್ನಲ್ವಾ. ಸೊ ತಾಂಗ್ ವಿಲೇಜ್ವರೆಗೂ ನನಗೆ ತುಂಬ ಖರ್ಚಾದರೆ ಆಗ್ಬಿಡ್ತು, ತುಂಬ ಅಮೌಂಟ್ ಖರ್ಚಾಗ್ಬಿಡ್ತು. ಈ ಥರ ಲೂಟ್ತಾರೆ ನನ್ನ ಮಕ್ಕಳು. ಬಂದರು 10 ರೂಪಾಯಿ ಪೇಸ್ಟ್ ಗುರು 20 ರೂಪೀಸ್ ಹೇಳ್ತಾರೆ. 10 ರೂಪೀಸ್ ಇರೋ ಪೇಸ್ಟು ಮತ್ತು ಬ್ರಷ್ 50 ರೂಪೀಸ್ ಗುರು. 10 ರೂಪೀಸೋ 20 ರೂಪೀಸ್ ಹೇಳ್ತಾರೆ, ಬ್ರಷ್ 50 ರೂಪೀಸ್ ಹೇಳ್ತಾರೆ. ಊಟ ಕೂಡ ದಿನಕ್ಕೆ ಸುಮಾರು ಒಂದು 1500 ರೂಪಾಯಿವರೆಗೂ ಖರ್ಚಾಗಿದೆ ಡೈಲಿ ಲದ್ದಾಖಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಸ್ಕ್ಯಾನರ್ ಹತ್ರ ಹಾಕಿದೆ, ಭೈರವ ರಾಣಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ತುಂಬ ಖರ್ಚಾದರೆ ಆಗ್ಬಿಡ್ತು ಗೈಸ್. ನಿನ್ನೆ ಕೂಡ ಅಷ್ಟೇ ಟೆಂಪಲ್ಗಾದರೆ ಹೋಗಿದ್ದೆ ನಾನು. ಸೊ ಆ ಟೆಂಪಲಲ್ಲಿ ಬೋಟಲ್ಲಿ ಕರ್ಕೊಂಡು ಹೋದ ಅವನೇನು ಹೇಳ್ದ ಅಂದರೆ ಬೋಣಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋದೆ ಅವನಿಗೆ. ಬೋಣಿನೇ ಆಗಿಲ್ಲ ಅಂತ ಹೇಳ್ದ. ಸೊ ಹೋಗಿ ಬಂದಿದ ತಕ್ಷಣ 200 ರೂಪಾಯಿ ಇರೋದು, ನಾನು 200 ರೂಪಾಯಿ ಒಂದು ರೌಂಡ್ ಹೋಗೋದು. ಸೊ 250 ರೂಪಾಯಿ ಕೇಳ್ತಾನೆ ಗೈಸ್ ಅವನು. ಸೊ ಆ ಥರ ಲೂಟ್ತಾರೆ ನನ್ನ ಮಕ್ಕಳು ಇಲ್ಲಿ. ನಿಮ್ಮ ಹತ್ರ ಏನಾದರೂ ಕ್ಯಾಶ್ ಇದ್ದರೆ ಎಲ್ಲ ಅಕೌಂಟ್ಗೆ ಹಾಕ್ಕೊಳ್ಳಿ, ನನ್ನ ಸಜೆಷನ್ ಅದೇ. ಮತ್ತು ಅದೇ ಥರ ಕ್ಯಾಶು ಕಡಿಮೆ ಇಟ್ಕೊಳ್ಳಿ, ಎಲ್ಲ ಒಂದು ಫೋನ್ಪೇದಲ್ಲಿ ಇಟ್ಕೊಳ್ಳಿ, ಫೋನ್ಪೇ ಗೂಗಲ್ ಪೇದಲ್ಲಿ. ಯಾರು ಕೇಳಿದ್ರು ಇವಾಗ ಒಂದು 10 ರೂಪಾಯಿ ಇರತಕ್ಕಂಥ ಪ್ರಾಡಕ್ಟ್ಗೆ 10 ರೂಪಾಯಿ ಕೊಟ್ಟು ತೊಗೊತೀವಿ ನಾವು, ಎಕ್ಸ್ಟ್ರಾ ಕೊಡ್ತೀವಾ? 100 ರೂಪೀಸ್ ಇರೋ ಪ್ರಾಡಕ್ಟ್ಗೆ 100 ರೂಪೀಸೇ ಕೊಡ್ತೀವಿ, 1000 ಕೊಡ್ತೀವಾ? ಸೊ ಆ ಥರ ಇವ್ರು ಹೇಳಿದ್ದೆ ನಡೆಯುತ್ತೆ ಇಲ್ಲಿ. ಫುಡ್ಡಲ್ಲಿ ಕೂಡ ಅಷ್ಟೇ, ಒಬ್ಬೊಬ್ರಿಗೆ ಒಂದೊಂದು ಥರ ರೇಟ್ ಹೇಳ್ತಾರೆ. ನಿನ್ನೆ ನನಗೆ ಒಂದು ಪ್ಲೇಟ್ ಇಡ್ಲಿ 50 ರೂಪೀಸ್ ಸೇಲ್ ಮಾಡಿ ಬೇರೆಯವನಿಗೆ ಲೋಕಲ್ ರೇಟ್ಗೆ 30ಗೆ ಸೇಲ್ ಮಾಡ್ತಾನೆ. ಸೊ ಆ ಥರ ನೀಚೆ ನನ್ನ ಮಕ್ಳು ಇರ್ತಾರೆ. ಊಟದಲ್ಲಿ ಕೂಡ ನಮಗೆ ಮೋಸ ಆದರೆ ಮಾಡ್ತಾರೆ. ಸೊ ಪೆಟ್ ಟ್ರಾವೆಲಿಂಗ್ ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ ಗುರು. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಹೆಬ್ಬೆ ಅವಮಾನ ಆದರೆ ಮಾಡ್ತಾರೆ. ಮೇಯ್ನ್ಲಿ ಒಂದು ಟೀನೇಜ್ ಹುಡುಗರು ತುಂಬ ಇದು ಮಾಡ್ತಾರೆ, ಕಿಂಡಲ್ ಮಾಡ್ತಾ ಇರ್ತಾರೆ ರೋಡುಗಳಲ್ಲಿ. ಮತ್ತು ಅದೇ ಥರ ದೊಡ್ಡವರು ಕೂಡ ಅಷ್ಟೇ, ಯಾವತ್ತೂ ಈ ಅನಿಮಲ್ಸ್ಗೆ ಒಂದು ಸಪೋರ್ಟನ್ನು ಮಾಡೋಕ್ಕೆ ಹೋಗಲ್ಲ ಜನರು. ಸೊ ಹೋಗ್ತಾ ಇದ್ದಾರೆ ರೋಡಲ್ಲಿ ನಗ್ತಾ ಇರ್ತಾರೆ. ಮತ್ತು ಅದೇ ಥರ ಕಳ್ಳನ ಮಕ್ಕಳು ಬಿಟ್ಟರೆ ಡಾಗ್ಸನ್ನು ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಭೈರವ ರಾಣಿನ. ಅವ್ರಿಗೆ ಗೊತ್ತಿಲ್ಲ ನನ್ನ ಮಕ್ಕಳು ಸಾಕ್ತಾರೆ ಎಲ್ಲೋ ಕೂಡ ಗೊತ್ತಿಲ್ಲ, ಕರೆಕ್ಟಾಗಿ ಸಾಕ್ತಾರೆ ಎಲ್ಲೋ ಕೂಡ ಗೊತ್ತಿಲ್ಲ. ಎತ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ದಿನ ನೋಡ್ತಾರೆ, ಕರೆಕ್ಟಾಗಿ ಅವ್ರಿಗೆ ಆಗುತ್ತೋ ಇಲ್ವೋ ನೋಡಿಕೊಂಡು ಊಟ ಕೂಡ ಹಾಕಲ್ಲ, ಏನೂ ಇಲ್ಲ, ಎತ್ತಿ ಬಿಸಾಕ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ನನಗೆ ಭಯ ಏನಂತ ಹೇಳಿದರೆ, ರಾಣಿ ಭೈರವ ನನ್ನ ಹತ್ರನೇ ಸೇಫಾಗಿರಬೇಕು. ನಿಮ್ಗೆ ಬೇಕಾದರೆ ಕೂಡ ಕೊಟ್ಬಿಡ್ತೀನಿ ಗುರು, ಅದಕ್ಕೇನೇ ಇಲ್ಲ. ಅವ್ರು ಇರಬೇಕಷ್ಟೇ, ಅವ್ರು ಚೆನ್ನಾಗಿ ನೋಡ್ಕೋಬೇಕು ನೀವು. ಸೊ ಇವಾಗ ನಾವು ಆಗ್ರಾಗಾದರೆ ಹೋಗ್ತಾಯಿದ್ದೀವಿ ಗುರು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಮೊದಲಿಂದ ಆಸೆ ಇತ್ತು ಗುರು, ತಾಜ್ ಮಹಲ್ ಎಲ್ಲಿದೆ ಏನು ಅಂತ ಮ್ಯಾಪಲ್ಲಿ ನೋಡ್ತಾ ಇದ್ದೆ. ಇವತ್ತು ರಿಯಾಲಿಟಿ ಆಗಿದೆ, ಎಲ್ಲ ದೇವರು ಒಂದು ಆಶೀರ್ವಾದ ಅಷ್ಟೇ. ಸೊ ಬನ್ನಿ ಹೋಗೋಣ. ನೋಡಿ ಯಾವ ಥರ ಇದೆಯೋ, ಎಷ್ಟು ಜನ ಇದ್ದಾರೋ ಈ ಆಟೋದಲ್ಲಿ. ಸುಮಾರು ಒಂದು 20-30 ಜನ ಆದರೆ ಇದ್ದಾರೆ ಆಟೋದಲ್ಲಿ. ಚೈನಾ ಸಾರು. ಹಾಂ ಇವ್ರು ನೋಡ್ಗೋರು ಎಲ್ಲಿಂದ ಬರ್ತಾಯಿದ್ದೆ ಅದಕ್ಕೆ ಹೇಳ್ತಾರೆ, ಚೈನಾದಿಂದ ಬರ್ತಾಯಿದ್ದೀನಿ ಅಂತ ಹೇಳಿದೆ. ಹೋಟ್ಲಿಂದ ಚೆಕ್ಔಟ್ ಮಾಡಿ ಕರ್ಕೊಂಬರ್ತಾಯಿದ್ದೆ. ಅವನು ಯಾವನೋ ಬಂದುಬಿಟ್ಟ, ಓನರ್ನ ಅಲ್ಲಿ ಹೋಟ್ಲ್ ಓನರ್ನ ಬೈಯಕ್ಕೆ ಬಂದುಬಿಟ್ಟ. ನಿಮ್ಮ ಡಾಗ್ಸ ನಿಮ್ಮ ಏನಕ್ಕೋ ಔಟ್ಸೈಡ್ ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ನಾನು ಫುಲ್ ರೈಸ್ ಆಗಿಬಿಟ್ಟೆ. ನನ್ನ ಮಗನ ನಿನ್ನ ಡಾಗ್ಸು ಕರೆಕ್ಟಾಗಿ ಏನು ಗೊತ್ತಿಲ್ಲ ಕಣೋ, ನಿನ್ನ ಮೇಲೆ ಬಂದಿದೆ ಅಂತ ಹೇಳಿದ್ರೆ ಆದರೆ ಅದಕ್ಕೇನಾದರೂ ಸೆನ್ಸ್ ಇದ್ರೆ ತಾನೇ. ಅದಕ್ಕೆ ಏನು ಮಾಡೇ ಇಲ್ಲ ಗೈಸ್. ಆ ಚಿಕ್ಕದು ನಮ್ಮ ರಾಣಿ ಬಂದುಬಿಟ್ಟು ಅವನ ಮೇಲೆ ಆದರೆ ಹೋಗ್ಬಿಟ್ಟಿದ್ದು.
ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇದಾಗೋದೆ. ಸೊ ಆ ಥರ ಪ್ರತಿದಿನ ಗುರು ಕಾಮನಾಗಿ ನಡೀತಾನೆ ಇರ್ತದೆ ಜಗಳಗಳನ್ನೋದು. ಜೀವನದಲ್ಲಿ ಜಗಳ ಇದ್ರೇ ಜೀವನ ನಡೆಯೋದು, ಜಗಳ ಇಲ್ದಿರೆ ಏನಾಗಲ್ಲ. ಆದರೆ ಅಡೆತಡೆಗಳಿರಲೇಬೇಕು ಜೀವನದಲ್ಲಿ. ಸೊ ಪ್ರತಿದಿನ ಭೈರವ ರಾಣಿಗೋಸ್ಕರ ನಾನು ಜನರ ಹತ್ರ ಬೈಸ್ಕೊತಾನೆ ಇರ್ತೀನಿ. ಅದು ಕಾಮನ್ ಆಗೋಗಿದೆ ನನಗೆ. ಇವಾಗಲ್ಲ, ಮೊದಲಿಂದನೂ ಅಷ್ಟೇ, 7 ತಿಂಗಳಿಂದನೂ ಅಷ್ಟೇ. ಮತ್ತು ಇವಾಗ ರಾಣಿ ಬಂದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಸೊ ಇನ್ನೂ ಜಾಸ್ತಿ ನಡೆದಿದೆ ಬಿಡಿ, ಅದೆಲ್ಲ ಹೇಳ್ಕೊಬಾರ್ದು. ಭೈರವ ಹೋಗಿ ಒಂದು ದಿನ ಬೆಡ್ಡನ್ನೆಲ್ಲ ಕಚ್ಚಿಬಿಟ್ಟಿದ್ದ ಹೋಟೆಲಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ 2 ದಿನ ಅಲ್ಲೇ ಇಟ್ಕೊಂಡ್ಬಿಟ್ರು, ನಮ್ಮನ್ನು ಲಾಕರಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ಲಾಕ್ ಮಾಡಿಬಿಟ್ಟಿದ್ರು 2 ದಿನ. ತುಂಬ ಟಾರ್ಚರ್ ಆದರೆ ಕೊಟ್ಟಿದ್ರು ನನಗೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡು ನಿಮಗೆ ವ್ಲಾಗ್ಸ್ ಆದರೆ ಮಾಡ್ತಾಯಿದ್ದೀನಿ ನಾನು. ಸೊ ಅದು ಕಾರಣದಿಂದ ನಮಗೆ ಸಪೋರ್ಟ್ ಮಾಡಬೇಕು ನೀವು. ಸಣ್ಣದೊಂದು ಲೈಕು ಮತ್ತು ಅದೇ ಥರ ಒಂದು ಸಣ್ಣದೊಂದು ಕಾಮೆಂಟ್ ಮಾಡೋದ್ರಿಂದ ನನಗೆ ತುಂಬ ಯೂಸ್ ಆದರೆ ಆಗ್ತದೆ. ಸೊ ಈ ನಡುವೆ ವ್ಲಾಗ್ಸ್ ಆದರೆ ಬಂದಿಲ್ಲ ಗೈಸ್, ಯಾಕಂತ ಹೇಳಿದ್ರೆ ಎಡಿಟಿಂಗ್ ಮಾಡ್ತಾಯಿದ್ದೆ ಅದನ್ನು. ಮತ್ತು ಏನಂತ ಹೇಳಿದ್ರೆ ಚಾರ್ಜಿಂಗ್ ಸಿಗೋಲ್ಲ ನಮಗೆ, ಅಲ್ಲೆಲ್ಲ ಇಂಟರ್ನೆಟ್ಟು ಸಿಗ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲ ಸರಿ ಹೋಗಿದೆ. ಅಂದ್ಕೊಂಡಿದ್ದೀನಿ ಪ್ರತಿದಿನ ವ್ಲಾಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅನುಕೂಲ ಹೋಗಲಿಲ್ಲ ಗೈಸ್, ಚಾರ್ಜಿಂಗ್ ಇರ್ತಾ ಇರಲಿಲ್ಲ, ಮತ್ತು ಅದೇ ಥರ ಇಂಟರ್ನೆಟ್ ಕೂಡ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ. ಸೊ ಆ ಕಾರಣದಿಂದ ವ್ಲಾಗ್ಸ್ ಆದರೆ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಡಿಟಿಂಗ್ ನನ್ನ ಹತ್ರ ಇರೋದು ಒಂದೇ ಒಂದು ಫೋನ್ ಗೈಸ್, ಎಡಿಟಿಂಗ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ. ಸೊ ಅದು ಕಾರಣದಿಂದ ಲೇಟ್ ಆಗ್ತಾಯಿತ್ತು. ಇವಾಗ ಎಲ್ಲ ಅನುಕೂಲ ಇದೆ. ಮೊಬೈಲ್ ಅಂತೂ ಒಂದೇ ಇರೋದು, ಬಟ್ ಸ್ವಲ್ಪ ಟೈಮ್ ಇದೆ. ಮತ್ತು ಅದೇ ಥರ ಚಾರ್ಜ್ ಮಾಡೋಕ್ಕೆ ಜಾಗಗಳು ಸಿಗ್ತಾಯಿದೆ, ಅದೇ ಥರ ಇಂಟರ್ನೆಟ್ ಕೂಡ ಬರ್ತಾಯಿದೆ. ಆ ಕಾರಣದಿಂದ ಇನ್ಮೇಲೆ ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿದಿನ ಟ್ರೈ ಮಾಡ್ತೀನಿ ನಿಮ್ಮನ್ನು ಒಂದು ಎಂಟರ್ಟೈನ್ ಮಾಡೋಕ್ಕೆ, ಪ್ರತಿದಿನ ವೀಡಿಯೋಸ್ ಮಾಡೋಕ್ಕೆ. ಸೊ ಬೆಳಗ್ಗೆ ಇನ್ನೂ ನಾಷ್ಟ ಮಾಡಿಲ್ಲ ಗೈಸ್. ನಾವು ಎಲ್ಲಾದರೂ ಹೋಟೆಲ್ ಹುಡುಕಬೇಕು. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಮ್ಗೆ ಟೈಮ್ ಸಿಕ್ಕಿಲ್ಲ ಎಲ್ಲೂ ನಾಷ್ಟ ಮಾಡೋಕ್ಕೆ. ಮತ್ತು ಅಲ್ಲಿ ಚೆಕ್ಔಟ್ ಮಾಡಿದ್ದೆ 10 ಗಂಟೆಗೆ. ಭೈರವ್ ಕೂಡ ರಾಣಿ ಯಾರೂ ಊಟ ಮಾಡಿಲ್ಲ, ನಾನು ಕೂಡ ಇನ್ನೂ ಊಟ ಮಾಡಿಲ್ಲ. ಸೊ ಹೋಟೆಲ್ ಹುಡ್ಕೊಂಡೋಗಿ ನಾಷ್ಟ ಆದರೆ ಮಾಡ್ಬೇಕು ನಾವು ಬೇಗ. ಇಲ್ಲಿ ನೋಡಿ ಗೈಸ್, ಪಾಪ ರೋಡಲ್ಲಾದರೆ ಅವ್ರದ್ದು ಒಂದು ಪಂಚರ್ ಆಗೋದೆ ಟೈರು. ಸೊ ಪಂಚರ್ ಆದರೆ ಆಗ್ತವ್ರೆ. ಈ ಥರ ಜೀವನದಲ್ಲಿ ಕಷ್ಟಗಳು ಬರ್ತದೆ. ನೋಡಿ ಗುರು, ಇದೇ ಗುರು ನಿಜವಾದ ಜೀವನ ಅಂತ ಹೇಳಿದ್ರೆ. ಅವ್ರ ಹತ್ರ ನೋಡಿ ಆಟೋ ಇಲ್ಲ, ಆ ಕಾರಣದಿಂದ ಒಂದು ಗಾಡಿಯನ್ನೇ ಆಟೋ ಆಗಿ ಟ್ರಾಲಿ ಆಗಿ ರೆಡಿ ಮಾಡಿಸ್ಕೊಂಡು ಒಂದು ಜೀವನ ಮಾಡ್ತಾಯಿದ್ದಾರೆ ಒಂದು ಫ್ಯಾಮಿಲಿಗೋಸ್ಕರ. ಇದೇ ಗುರು ನಿಜವಾದ ಜೀವನ ಅಂತ ಹೇಳಿದ್ರೆ. ನಮ್ಮ ಹತ್ರ ಏನಿದೆ, ನಾವು ಕೆಲಸ ಮಾಡೋಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ಬೋದು. ನಮ್ಮ ಹತ್ರ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಬೋದು ಅನ್ನೋದು ಜೀವನ. ನೋಡ್ಬೋದು ಈ ವ್ಯಕ್ತಿ ಯಾವ ಥರ ರೆಡಿ ಮಾಡಿಸಿದ್ದಾನೆ ಅಂತ ಹೇಳ್ಬಿಟ್ಟು. ಗುರು ಇಲ್ಲಿ ನೋಡಿ ಗುರು, ಒಂದು ಟ್ರ್ಯಾಕ್ಟರ್ ಆದರೆ ಯಾವ ಥರ ಎದ್ದೊಳ್ತದೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ರೋಡಲ್ಲಾದರೆ ಯಾವ ಥರ ಎದ್ದೊಳ್ಸೋರು, ಅದು ಹಿಂದೆ ಲೋಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಟ್ರ್ಯಾಕ್ಟ್ರ್ ಯಾವ ಥರ ಎದ್ದೊಳುತ್ತೆ ನೋಡಿ, ನೋಡಿದ್ರಾ? ಲೋಡ್ ಜಾಸ್ತಿ ಆಗಿಬಿಟ್ಟಿದೆ, ಪಾಪ ಜೀವನ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಯಾವ ಥರ ಇದಾಗತ್ತೋ ಟ್ರ್ಯಾಕ್ಟ್ರು. ಒಂದು ಮನೆ ಕಾಪಾಡೋಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ಆದರೆ ತಗೊತಾರೆ ಡ್ರೈವರ್ಸು. ಪಾಪ ನೋಡಿ ಯಾವ ಥರ ಎದ್ದೊಳುತ್ತೆ ಇದು. ತುಂಬ ನೋವಾದರೆ ಆಯಿತು ನನಗೆ ಇದು ನೋಡಿ ವಿಚಾರ. ಗೈಸ್ ಬೆಳಗ್ಗೆನೆ ಸೊ ಈ ಕಡೆ ಎಲ್ಲ ರೆಡಿನೇ ಮಾಡಲ್ಲ, ಎದ್ದೊಳೋದೇ 10 ಗಂಟೆಗೆ ಎದ್ದೊಳ್ತಾರೆ, ನಾಷ್ಟನೇ ಮಾಡಲ್ಲ ಇಲ್ಲ. ಸೊ ಇಲ್ಲಿ ನೋಡಿ ಹ್ಯಾಂಡಿಕ್ಯಾಪ್ ಪರ್ಸನು ಬ್ಯಾಟ್ರಿ ಗಾಡಿ ತಗೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫೈನಲಿ ಈ ಧಾಬಾ ಹತ್ರ ಬಂದಿದ್ದೀವಿ. ಏನಾದರೂ ಸಿಗುತ್ತೋ ನೋಡೋಣ ಬ್ರೇಕ್ಫಾಸ್ಟು. ಸೊ ಬೆಳಗ್ಗಿನಿಂದ ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಆದರೂ ಹೊರಡಬೇಕು. ನೋಡಿ ಭೈರವಗನ್ ಆದರೆ ಇಲ್ಲಿದ್ದಾನೆ. ಸೊ ನೋಡಿ ಇವ್ರಿಗೆ ಕಿಚಡಿ ಹೇಳಿದ್ರೆ ದಾಲ್ ಮತ್ತು ಚಾವಲ್ ಆದರೆ ಮಿಕ್ಸ್ ಮಾಡಿಕೊಟ್ಬಿಟ್ಟಿದ್ದಾರೆ, ದಾಲ್ ಮತ್ತು ರೈಸನ್ನು. ಸೊ ಇಲ್ಲಾದರೆ ಸಲಾಡ್ ಕೊಟ್ಟಿದ್ದಾರೆ, ವಾಟ್ರ್ ಬಾಟ್ಲು. ಸೊ ಇದೇ ನಮ್ಮ ಬ್ರೇಕ್ಫಾಸ್ಟ್ ಇವತ್ತು. ಇಲ್ಲೇನು ಸಿಗ್ತಾ ಇಲ್ಲ ಗೈಸ್, ಇದನ್ನೇ ತಿನ್ಕೊಂಡು ಆದರೆ ಹೊರಡಬೇಕು. ಸೊ ಬನ್ನಿ. ದೋಸೆ 80 ಅಂದರೆ 280 ರುಪೀಸ್ ಆದರೆ ಆಯಿತು. ಬರೀ ನಾವು ಬಂದುಬಿಟ್ಟು ಒಂದು ಮೊಸರನ್ನ ಒಂದು ತೊಗೊಂಡ್ವಿ, ಮತ್ತು ಅದೇ ಥರ ಒಂದು ಕಿಚಡಿ ಆದರೆ ತೊಗೊಂಡ್ವಿ. ಅದಕ್ಕೆ ನೋಡಿ ಒಂದು 280 ರುಪೀಸ್ ಆದರೆ ಆಗ್ತದೆ. ಸೊ ಇವಾಗ ಪೇ ಮಾಡಿಬಿಟ್ಟು ಇಲ್ಲಾದರೆ ಹೋಗಬೇಕು. 280 ಆದರೆ ಪೇ ಮಾಡಿದ್ವಿ. ಸೊ ಮಾಡಿಬಿಟ್ಟು ಇಲ್ಲಿಂದ ಆದರೆ ಹೊರಡ್ಬೇಕು ಇವಾಗ ನಾವು. ನಮ್ಮ ಹೆಲ್ಮೆಟ್ ಆದರೆ ಇಲ್ಲಿದೆ. ಸೊ ಅವ್ನು ಭೈರವಗನೇನು ಸೌಂಡ್ ಮಾಡ್ತಾ ಇದ್ದಾನೆ. ಈ ಕಡೆ ಎಲ್ಲ ಜನರೆಲ್ಲ ಅವ್ರನ್ನೇ ನೋಡ್ತಾ ಇದ್ದಾರೆ, ಏನೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು.
ನೀವು ಯು ಪಿದಲ್ಲಿ ಒಂದು ಹೋಟ್ಲ್ ಇಟ್ಕೊಂಬಿಡಿ ಸಾಕು, ನೀವೇ ರಿಚೆಸ್ಟ್ ಪರ್ಸನು. ತುಂಬ ಕಷ್ಟ ಆದರೆ ಇದೆ ಗೈಸ್ ಭೈರವ ರಾಣಿಯಿಂದ. ಸೊ ಎಲ್ಲೂ ಅಲೋ ಮಾಡಲ್ಲ, ಒಳಗಡೆ ಬೈತವ್ರೆ ಅಲ್ಲಿ ಪೊಲೀಸವರೆಲ್ಲ. ಸೊ ಈ ಅನಿಮಲ್ಸ್ಗೋಸ್ಕರ ಏನಾದರೂ ಕೆಲವೊಂದು ರೂಲ್ಸ್ ತೊಗೊಂಬನ್ನಿ, ಪೆಟ್ಸ್ನೇ ಒಳಗಡೆ ಅಲೋ ಮಾಡ್ತಾಯಿಲ್ಲ. ಸೊ ಆ ಕಾರಣದಿಂದ ನಾವು ಈ ಆಟೋ ಬಾಯ್ ಹತ್ರ ಇವ್ರ ಹತ್ರ ಆದರೆ ಹೇಳಿದ್ವಿ. ಸೊ ಇವರಾದರೆ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು, ಒಂದು 5-10 ನಿಮಿಷದಲ್ಲಿ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿದೆ. ಆಟೋದಲ್ಲಿ ಇಟ್ಬಿಟ್ಟಾದ್ರೆ ಹೋಗ್ತೀನಿ ಒಂದು ಡಾಗ್ಸನ್ನು. ಸೊ ಗಾಡಿ ನಂಬರ್ ನೋಡ್ಬೋದು, ಇಲ್ಲಾದರೆ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಇವ್ರ ಹತ್ರನೇ ಕೊಟ್ಬಿಟ್ಟು ಹೋಗಿರ್ತೀನಿ. ನಮ್ಮ ಒಂದು ಭೈರವ ರಾಣಿನಾದರೆ ಒಂದು 5-10 ನಿಮಿಷಕ್ಕೆ ಎಷ್ಟು ತಗೊಂತಾರೆ ಅಂತ ಗೊತ್ತಿಲ್ಲ, ಕೊಟ್ಬಿಟ್ಟು ನಮ್ಮ ಗಾಡಿ ಪಾರ್ಕ್ ಮಾಡಿಬಿಟ್ಟಾದ್ರೆ ಹೋಗಬೇಕು. भाई कितना होता है भाई? ऑटो रिक्शा देने का 500 रुपीज़ लगेगा. 500? 500 इसका रखाने का गुरु 500 रुपीज़ ಕೇಳ್ತಾರೆ ಗುರು ನನ್ನ ಹತ್ರನೇ. ನರಕ ಅನುಭವಿಸ್ತೀರ ಗುರು. ನೀವೇನಾದರೂ ಔಟ್ಸೈಡ್ ಹೋದರೆ ಡಾಗ್ಸನ್ನು ಕರ್ಕೊಂಡು ಪೆಟ್ಸನ್ನು ಕರ್ಕೊಂಡು. ಸೊ ಇಲ್ಲಿ ಒಳಗಡೆ ಆಗ್ರಾ ಒಳಗಡೆಗಾದರೆ ಬಂದಿದೆ. ಸೊ ಇಲ್ಲಿ ಒಳಗಡೆ ಆದರೆ ಅಲೋ ಮಾಡಿಲ್ಲ. ಆ ಕಾರಣದಿಂದ ವೆಯ್ಟಿಂಗ್ ಚಾರ್ಜ್ 500 ರೂಪಾಯಿ ಕೇಳ್ತಾನು ಗುರು. ಕೊನೆಗೆ 300 ರೂಪೀಸ್ ಆದರೆ ಕೊಟ್ಟೆ. ಸೊ ಒಳಗಡೆಗಾದರೆ ಬಂದುಬಿಟ್ವಿ. ಟಿಕೆಟ್ ಕೌಂಟ್ರ್ ಹತ್ರ ಆದರೆ ಹೋಗ್ತಾಯಿದ್ವಿ. ಸೊ ತುಂಬ ಪ್ರಾಬ್ಲಮ್ ಕೊಡ್ತಾರೆ ಗುರು ಇಲ್ಲಿ. ನನ್ನ ಮಕ್ಕಳೆಲ್ಲ ಲೂಟಕ್ಕೆ ನೋಡ್ತಾರೆ ಅಮೌಂಟನ್ನು. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಟಿಕೆಟ್ ತೊಗೊಳ್ಳಿ ಅದು ಇದು ಹೇಳ್ತಾರೆ. ಸೊ ಇವಾಗ ನಾನು ಬಂದುಬಿಟ್ಟು ಡೈರೆಕ್ಟಾಗಿ ಇಲ್ಲಿ ತೊಗೊಂಡು ಹೋಗೋಣ ಅಂತ ಬರ್ತಾಯಿದ್ದೀನಿ. 50 ರೂಪೀಸ್ ಆಗ್ತದೆ. ಬನ್ನಿ. ಟಿಕೆಟ್ ಅದೇ ತೊಗೊಂಡಿದ್ವಿ. ಸೊ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ಬ್ರೋ ಆದರೆ ನನಗೆ ಒಂದು 50 ರೂಪೀಸ್ ಕ್ಯಾಶ್ ಆದರೆ ಕೊಟ್ಟರು. ಇಲ್ಲೆಲ್ಲ ಕ್ಯಾಶಲ್ಲೇ ನಡೆಯೋದು ಗೈಸ್. ನೋಡ್ಬೋದು ಟಿಕೆಟ್ ಆದರೆ ಈ ಥರ ಇರ್ತದೆ ಟಿಕೆಟು. ಸೊ ಇಲ್ಲಿಂದ ಆದರೆ ಹೊರಡ್ತಾ ಇದ್ದೀವಿ ನಾವು ಇವಾಗ. ನೋಡಿ ಇಲ್ಲಿ ಕ್ಲೋಸ್ ಆದರೆ ಮಾಡಿಬಿಟ್ಟಿದ್ದಾರೆ, ಬಂದ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಓಪನ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬೇಕು ನಾವು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲೂ ಹೇಳಿರಲಿಲ್ಲ ನಿಮಗೆ. ಸೊ ಬನ್ನಿ ಇವಾಗ ಆಗ್ರಾಗಾದ್ರೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ನಮ್ಮದು ಮೈಕು ಮತ್ತು ಕ್ಯಾಮ್ರಾ ಆದರೆ ತೊಗೊಂಡ್ಬಿಟ್ರು. ಸೊ ಒಳಗಡೆಗಾದರೆ ಅಲೋ ಮಾಡಿಲ್ಲ. ಸೊ ತುಂಬ ಜನ ತೊಗೊಂಡು ಹೋಗ್ತಾಯಿದ್ದಾರೆ. ಅವ್ರು ಹೆಂಗೆ ತೊಗೊಂಡು ಹೋಗ್ತಾಯಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ನನ್ನ ಕ್ಯಾಮ್ರಾ ಮೈಕ್ ಆದರೆ ತೊಗೊಂಡ್ಬಿಟ್ರು. ಅಲ್ಲಿ ಇಟ್ಕೊಳ್ಳೋಕ್ಕೆ 100 ರೂಪೀಸ್ ಆದರೆ ತೊಗೊಂಡ್ರೆ ನಂದು ಎಲ್ಲ ಅಮೌಂಟ್ ಅಂತ ಸಾಯ್ತಾರೆ ಗುರು ಇಲ್ಲೆಲ್ಲ. ಸೊ ಬನ್ನಿ ಒಳಗಡೆಗಾದ್ರೆ ಹೋಗೋಣ. ನೋಡಿ ಒಳಗಡೆಗಾದ್ರೆ ಬಂದುಬಿಟ್ವಿ. ಆದರೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಗುರು ನಮಗೋಸ್ಕರ. ಕ್ಯಾ ಬಾಯ್ ಪೈಸಾ ಇतना लूटता है लोग बहुत ज़्यादा ब्रो, बहुत ज़्यादा. क्या करना ब्रो इसको, ये लोग को पूरा करप्शन बहुत है भाई इंडिया में. कितना पैसा लूटता है भाई. इधर आने के लिए 400 रुपये दिया हूँ भाई. उधर मेरा डॉग्स देखने के लिए 300 दिया. इधर मेरा कैमरा और मेरा माइक पकड़ने के लिए इधर 100 रुपया दिया. 400 हो गया. और छोटा मोटा 500-600 हो गया भाई. इधर ही अच्छा मैं ताजमहल चलने जा रहा हूँ. मेरे को गाड़ी भी नहीं है इधर, उसको भी मगर पैदल से आने के लिए भी 500 चाहिए इधर. ऐसा हो गया भाई. हाँ जी. ये अंदर जाने का क्या? हाँ ये गेट ನೋಡಿ ಗುರು ಯಾವ ಥರ ಇದೆಯೋ, ಅಷ್ಟೊಂದು ಅದ್ಭುತವಾಗಿದೆಯೋ. ಸೊ ಇವಾಗ ಗೇಟ್ ಹತ್ರ ಆದರೆ ಬಂದುಬಿಟ್ವಿ. ಟೆನ್ಷನ್ ಆಗಿಬಿಟ್ಟಿದೆ ಗೈಸ್. ಅಮೌಂಟ್ ಅಂತ ಪ್ರತಿಯೊಂದಕ್ಕೂ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಕ್ಯಾಮ್ರಾ ಆದರೆ ಕಿತ್ಕೊಂಡ್ಬಿಟ್ರೆ ಗೈಸ್. ಇವಾಗ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಮೈಕು ಇಲ್ಲ ರೆಕಾರ್ಡ್ ಮಾಡೋಕ್ಕೆ. ಒಂದು ವಾಯ್ಸನ್ನು ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಏನು ಗುರು ಕ್ಯಾಮ್ರಾಗಳನ್ನು ಒಳಗಡೆ ನೋಡಿ ಅಲ್ಲೆಲ್ಲ ಅವರೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ನಮ್ಮ ಕ್ಯಾಮ್ರಾ ಏನಕ್ಕೆ ಬಿಟ್ಟಿಲ್ಲ ಒಳಗಡೆಗೆ ಅಂತ ಅರ್ಥ ಆಗ್ತಾಯಿಲ್ಲ. ಮತ್ತು ಫೋಟೋಸ್ನ ಯಾವ ಥರ ತೆಗೆಯೋದಂತ ನನಗಂತೂ ಗೊತ್ತಿಲ್ಲ. यहाँ पर मेन गेट पर आते हुए हम यहाँ से एंट्री. इधे भी पैसा देना नहीं नो. ಸೊ ನೋಡಿ ಗೈಸ್ ಒಳಗಡೆಗೆ ಎಂಟ್ರ್ ಆದರೆ ಆಗ್ತಾಯಿದ್ವಿ. ಏನಾ क्या है इसमें, कुछ भी नहीं है. ಓ ನೋಡ್ಗುರು, ಇದನ್ನು ತೋರ್ಸೋಕ್ಕೆ ನಿಮ್ಗೆ ಕರ್ಕೊಂಬಂದಿದ್ದೆ ಇಷ್ಟು ದೂರದಿಂದ. ಏನೂ ಇಲ್ಲ ಅಂದ್ಕೊಂಡಿದ್ದೆ. ಕಣ್ಣಾದರೆ 2 ಕಣ್ಣು ಒಂಥರ ಬ್ಲಿಂಕ್ ಒಂಥರ ಇದಾಗೋಯ್ತು. ಫುಲ್ಲು ಖುಷಿ ಆಗೋಯ್ತು ನನಗಂತೂ. ಇವಾಗ ನೋಡ್ಗುರು ಯಾವ ಥರ ಇದೆಯೋ, ಎಷ್ಟೊಂದು ಅದ್ಭುತವಾಗಿದೆಯೋ.
ಸೊ ಚಿಕ್ಕ ವಯಸ್ಸಲ್ಲಿ ನಾನು ಪಾಠಗಳಲ್ಲೆಲ್ಲ ನೋಡ್ತಾ ಇದ್ದೆ, ಶಹಜಹಾನ್ ಕಟ್ಸಿದಂತೆ ತನ್ನ ಒಂದು ಹೆಂಡತಿಗೋಸ್ಕರ ಕಟ್ಸಿದಂತೆ ವೈಟ್ ಮಾರ್ಬಲ್ ಇತ್ತಂತೆ ಅದರಲ್ಲಿ. ಸೊ ಆ ಥರ ಬುಕ್ಸಲ್ಲಿ ರಸಪ್ರಶ್ನೆಗಳಲ್ಲೆಲ್ಲ ಓದ್ತಾ ಇದ್ದೆ ನಾನು. ಸೊ ನಿಜವಾಗ್ಲೂ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಗುರು, ಇವಾಗ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕ ವಿಷಯಗಳೇ ನನಗಂತೂ ಇದು. ಸೊ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಇದು. ಸೊ ನಿಮಗೆಲ್ಲ ಇದು ಚಿಕ್ಕದೇ ಆಗಿರ್ಬೋದು, ನನಗೆ ತುಂಬ ದೊಡ್ಡದು ಇದು. ತುಂಬ ಸಂತೋಷ ಆದರೆ ಆಗ್ತಾಯಿದೆ ಗುರು. ನೋಡಿ ನೀವು ನೋಡಿ ಎಷ್ಟೊಂದು ಅದ್ಭುತವಾಗಿದೆಯೋ. ವೈಟ್ ಮಾರ್ಬಲಲ್ಲಾದರೆ ಕಟ್ಸಿರ್ತಕ್ಕಂಥದ್ದು ಇದು. ಸುಮಾರು 1925 ಅನ್ಕೊತೀನಿ ನಾನು. ಐ ಆಮ್ ನಾಟ್ ಶೋರ್, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. 1925 ಅಂತೂ ಅಂದ್ಕೊತೀನಿ. ಸೊ ಅವಾಗಿಂದನೂ ಇದುವರೆಗೂ ಎಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮುಂದಕ್ಕೆ ಹೋಗ್ಬೇಕಂದ್ರೆ ನಾವು ಸ್ಪೆಷಲ್ ಚಾರ್ಜಸ್ ಆದರೆ ತೊಗೊತಾರೆ. ಸೊ ನಾವು ಅಷ್ಟೊಂದು ರಿಚೆಸ್ಟ್ ಪರ್ಸನ್ಸ್ ಅಲ್ಲ, ಸುಮಾರು ಒಂದು 1000 ಗಟ್ಟಲೆ ತೊಗೊತಾರೆ ಗೈಸ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂದರೆ. ಮುಂದೆ ಅಂದರೆ ಅಲ್ಲಿ ಮುಂದೆ ಹೋಗ್ಬೋದು, ಮೇಲೆ ಕತ್ತಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆದರೆ ಮಾಡ್ತಾರೆ. ಸೊ ನಾವು ಇಲ್ಲಿಂದ ನೋಡಿಕೊಂಡು ನಾವು ರಿಟರ್ನ್ ಆದರೆ ಹೋಗ್ಬಿಡ್ತೀವಿ. ಸೊ ನೋಡ್ಬೋದು ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಇಂಡಿಯಾದಲ್ಲಿ 7 ವಂಡರ್ಸಲ್ಲಿ ಇದು ಒಂದು ತಾಜ್ ಮಹಲ್ಲು. ಸೊ ನೋಡಿ ಎಷ್ಟೊಂದು ಸಖತ್ತಾಗಿದೆಯೋ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. 1925 ಆತನ ಒಂದು ಹೆಂಡತಿಗೋಸ್ಕರ ಒಂದು ತಾಜ್ ಮಹಲ್ನಾದರೆ ಕಟ್ಸ್ತಾನೆ ಒಂದು ಶಹಜಹಾನು. ಸೊ ಇವಾಗ ನಾವು ಬಂದ್ಬಿಟ್ಟು ಒಂದು ಆಗ್ರಾದಲ್ಲಾದರೆ ಇದ್ದೀವಿ. ಸೊ ನಿಮಗೆ ಆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ವಾ, ಸೊ ಆ ಒಂದು ತಾಜ್ ಮಹಲ್ ಬಂದ್ಬಿಟ್ಟು ಒಂದು ವೈಟ್ ಮಾರ್ಬಲಲ್ಲಾದರೆ ನಿರ್ಮಾಣ ಮಾಡಿರ್ತಾರೆ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಈ ಒಂದು ಕಥೆಗಳಾದರೆ ಕೇಳಿಸ್ಕೊತಾ ಇದ್ದೀವಿ ನಾವು. ಸೊ ಪುಸ್ತಕಗಳಲ್ಲೆಲ್ಲ ಇರ್ತಾ ಇತ್ತು. ಇಂಡಿಯಾದಲ್ಲೇ 7 ವಂಡರ್ಸಲ್ಲಿ ಇದು ಒಂದು. ಸೊ ಈ ಪ್ಲೇಸ್ಗಾದರೆ ಬಂದಿದ್ದೀನಿ. ಸೊ ಒಳ್ಳೆ ಅನುಭವಗಳಾದರೆ ನಮ್ಗಾದರೆ ಆಗ್ತಾಯಿದೆ. ಸೊ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಾದರೆ ಇದೆಯೋ. ನನಗೆ ಒಳ್ಳೆ ಅನುಭವ ಆದರೆ ಬರ್ತಾ ಇದೆ. ತುಂಬ ದೊಡ್ಡದಾಗಿದೆ. ಒಳಗಡೆಕಾದರೆ ಎಂಟ್ರಿ ಮಾಡ್ತಾ ಇಲ್ಲ ಗುರು, ಅಲ್ಲಿಗೆ ಹೋಗಿ ಸಪ್ರೇಟ್ ಚಾರ್ಜ್ ಆದರೆ ಕೊಡಬೇಕಂತೆ. ಸೊ ಇದುವರೆಗೂ ಒಂದು 500 ರೂಪೀಸ್ ಆದರೆ ನಾವು ಖರ್ಚು ಮಾಡಿದ್ದೀವಿ ಒಳಗಡೆಗೆ ಬರೋಕ್ಕೆ. ಸೊ ತುಂಬ ಅಮೌಂಟ್ ಔಟ್ಸೈಡೇ ಹೋಗ್ಬಿಡ್ತಾ ಇದೆ. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ.